ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ನಾನು ವಿಸಿಟ್ ಮಾಡಿದ್ದು ಉತ್ತರಹಳ್ಳಿಯಲ್ಲಿರುವಂಥ ಈ ಒಂದು ಹೋಟೆಲ್ಗೆ. ಯಾವ ಹೋಟೆಲು, ಅಲ್ಲಿ ಏನೆಲ್ಲ ಸಿಗತ್ತೆ, ಎಲ್ಲವನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ನಾನಿಲ್ಲಿ ಮೊದಲಿಗೆ ದಾವಣಗೆರೆ ಬೆಣ್ಣೆ ದೋಸೆ ಹಾಗೆ ಬೆಣ್ಣೆ ತಟ್ಟೆ ಇಡ್ಲಿ ತಗೊಂಡೆ. ಇವರು ಇಲ್ಲಿ ದೋಸೆನ ಬೆಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಒಳಗಡೆ ಆಲೂಗಡ್ಡೆ ಪಲ್ಯ ಇಟ್ಟು ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಬೆಣ್ಣೆ ಇಡ್ಲಿ ಕೂಡ ತುಂಬಾ ಮೃದುವಾಗಿತ್ತು. ಹಾಗೆ ನಾನಿಲ್ಲಿ ದಾವಣಗೆರೆ ಮಸಾಲ ದೋಸೆ ಕೂಡ ತಗೊಂಡೆ. ತುಂಬಾ ಟೇಸ್ಟಿಯಾಗಿತ್ತು. ಕೆಂಪು ಚಟ್ನಿ ಹಾಕಿಬಿಟ್ಟು ಆಲೂಗಡ್ಡೆ ಪಲ್ಯ ಇಟ್ಟು ಚಟ್ನಿ ಜೊತೆ ಸರ್ವ್ ಮಾಡಿದರು. ತುಂಬಾ ರುಚಿಯಾಗಿತ್ತು. ಬೆಣ್ಣೆ ಪಡ್ಡು ಕೂಡ ನಾನು ತಗೊಂಡಿದ್ದೆ. ಒಂದು ಪ್ಲೇಟಲ್ಲಿ 6 ಪಡ್ಡು ಕೊಡ್ತಾರೆ. ಬಿಸಿ ಬಿಸಿ ಬೆಣ್ಣೆ ಪಡ್ಡು ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇಡ್ಲಿ ಬೇಯಿಸ್ಬೇಕಾದ್ರೂ ಅಷ್ಟೇ ಇವರು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಪ್ಲಾಸ್ಟಿಕ್ ಬದಲು ಬಟ್ಟೆನ ಯೂಸ್ ಮಾಡ್ತಾರೆ. ಹಾಗಾಗಿ ಮೈಕ್ರೋ ಪ್ಲಾಸ್ಟಿಕ್ಕು ಫುಡ್ ಜೊತೆ ಸೇರಿ ನಮ್ಮ ಹೊಟ್ಟೆಗೆ ಹೋಗೋದು ಕೂಡ ತಪ್ಪುತ್ತೆ. ಬಿಸಿ ಬಿಸಿ ಇಡ್ಲಿ ಮೇಲೆ ನಂದಿನಿ ಬೆಣ್ಣೆ ಹಾಕಿ 2 ಥರದ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. 2 ಥರದ ಚಟ್ನಿ ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಕಾಯಿ ಚಟ್ನಿ ಆದರೆ ಇನ್ನೊಂದು ಕೆಂಪು ಚಟ್ನಿ ಕೂಡ ಕೊಟ್ಟಿದ್ದರು. ಅದೂ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ, ಬೆಣ್ಣೆ ಪಡ್ಡು, ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಇಡ್ಲಿ, ಬೆಣ್ಣೆ ಪುಡಿ ದೋಸೆ, ಹೀಗೆ ಕೆಲವು ಲಿಮಿಟೆಡ್ ಐಟಮ್ ಮಾತ್ರ ಇಲ್ಲಿ ಸಿಗತ್ತೆ. ಹಾಗೆ ಲಿಮಿಟೆಡ್ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ಅಂದರೆ ಬೆಳಗ್ಗೆ 7:30 12:30, ಹಾಗೆ ಸಂಜೆ 4:30 9:30 ತನಕ ಓಪನ್ ಇರುತ್ತೆ. ಮಧ್ಯಾಹ್ನದ ಟೈಮು ಓಪನ್ ಇರಲ್ಲ. ಇಲ್ಲಿ ಸೆಲ್ಫ್ ಸರ್ವಿಸ್ ಆಗಿರೋದ್ರಿಂದ ಕಿಚನ್ ಹೇಗಿದೆ ಅಂತ ಕೂಡ ನಮಗೆ ಕಾಣಿಸುತ್ತೆ. ನಮ್ಮ ಕಣ್ಮುಂದೆನೇ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾರೆ. ಕಿಚನ್ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ನಾನು ಹೋದಾಗ. ದಾವಣಗೆರೆ ಬೆಣ್ಣೆ ದೋಸೆ ಅವರ 4 ಔಟ್ಲೆಟ್ ಬೆಂಗಳೂರಲ್ಲಿದೆ. ಚಂದ್ರ ಲೇಔಟ್, ಜಯನಗರ, ಕೆಂಗೇರಿ ಹಾಗೆ ಉತ್ತರಹಳ್ಳಿನಲ್ಲಿ. ನೀವೇನಾದರೂ ಈ ಜಾಗದಲ್ಲಿದ್ದರೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ಸಿಗುವ ಬೆಣ್ಣೆ ದೋಸೆ ತಿಂದು ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಸಿಟ್ ಮಾಡಿಲ್ಲ ಅಂದರೆ ಆ ಕಡೆ ಹೋದಾಗ ವಿಸಿಟ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಬೆಣ್ಣೆ ದೋಸೆ ತಿಂದಮೇಲೆ ಪರ್ಫೆಕ್ಟ್ ಎಂಡಿಂಗ್ ಅಂದರೆ ಫಿಲ್ಟರ್ ಕಾಫಿ ಅಂತಲೇ ಹೇಳ್ಬೋದು. ಇವರ ಫಿಲ್ಟರ್ ಕಾಫಿ ಕೂಡ ಚೆನ್ನಾಗಿತ್ತು. ನೀವೇನಾದರೂ ನಿಮ್ಮ ಸ್ಪೆಷಲ್ ಡೇನ ಅನಾಥಾಶ್ರಮದಲ್ಲಿ ಮಕ್ಕಳ ಜೊತೆ ಮಾಡೋದಾದರೆ ಅಲ್ಲಿರುವ ಎಲ್ಲ ಮಕ್ಕಳಿಗೆ ಉಚಿತ ದೋಸೆನ ದಾವಣಗೆರೆ ಬೆಣ್ಣೆ ದೋಸೆ ಅವರು ಕೊಡ್ತಾರಂತೆ. ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.